ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಹೇಳಬೇಕು ಅಂದರೂ ಕೂಡ ಅಂತಹ ಒಂದು ವಿಶೇಷವಾದಂತಹ ಚಕ್ರವರ್ತಿ ಯೋಗ ಅವರ ಜಾತಕದಲ್ಲಿ ಇದೆ. ಆದರೆ ಆ ಜಾತಕದಲ್ಲಿರತಕ್ಕಂತಹ ಚಕ್ರವರ್ತಿ ಯೋಗ ಅವರಿಗೆ ಫಲವನ್ನು ಕೊಡಬೇಕಾದರೆ ಅದಕ್ಕೆ ಹಲವು ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಗ್ರಹಗತಿಗಳು ಕೂಡ ಪೂರಕವಾಗಿ ವರ್ತಿಸಿದಾಗ ಮಾತ್ರ ಸಾಧ್ಯ. ಅದಕ್ಕೆ ಹಲವು ರೀತಿಯಾದಂತಹ ಪ್ರತಿರೋಧಗಳು ಇರತಕ್ಕಂಥದ್ದು ಕಂಡುಬರುತ್ತೆ. ರಿವರ್ಸ್ ಆಗಿರತಕ್ಕಂತಹ ಒಂದು ಪರಿಣಾಮವೂ ಕೂಡ ಉಂಟಾಗುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಸರಿಯಾದ ಗುರುವಿನ ಮಾರ್ಗದರ್ಶನದೊಂದಿಗೆ ಪ್ರತ್ಯಂಗಿರ ದೇವಿಯ ಒಂದು ಪೂಜೆ ಆರಾಧನೆಯನ್ನು ಮಾಡುವುದರಿಂದ ಎಂತಹ ತೊಂದರೆಗಳು ಉಂಟಾಗಿದ್ದರೂ, ಎಂತಹ ಕಷ್ಟಗಳು ಬಂದಿದ್ದರೂ, ಇಂತಹ ಪ್ರಯೋಗ ಆಗಿದ್ದರೂ ಕೂಡ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಮುಖ್ಯಮಂತ್ರಿ ಆಗಲಿ ಅನ್ನತಕ್ಕಂಥದ್ದೇ ನಮ್ಮ ಹಾರೈಕೆ. ಆದರೆ ಅದಕ್ಕೆ ಕೆಲವು ಅಡೆತಡೆಗಳು ಇರುತ್ತೆ. ಅದು ಆಗಾಗ ಎಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದಾಗ ಅದು ಆಯಾ ರೂಪದಲ್ಲಿ ಆಯಾ ಸಮಯದಲ್ಲಿ ಅಂತಹ ಒಂದು ಪ್ರತಿರೋಧ ಅಥವಾ ಪ್ರತಿಬಂಧಕತ್ವ ಅನ್ನತಕ್ಕಂಥದ್ದು ಅವರ ಅಧಿಕಾರ ಪ್ರಾಪ್ತಿಯಲ್ಲಿ ಉಂಟಾಗ್ತಾ ಇರತಕ್ಕಂಥದ್ದು ನಾವು ನೋಡಬಹುದು. ಯಾವುದೋ ಒಂದು ಅಧಿಕಾರ ಪದವಿ ಪ್ರಾಪ್ತಿಯಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದರೆ ಅದಕ್ಕೆ ಯಾವ ರೂಪದಲ್ಲಿ ಎಷ್ಟು ದಿವಸ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಅನ್ನತಕ್ಕಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ನಾಳೆ ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ, ಪ್ರತ್ಯಂಗಿರ ದೇವಿ ಹೋಮ ಮಾಡಿಸ್ಬೇಕು ಅಂತ ಇದ್ದಾರೆ. ಅದರ ಮಹತ್ವ ಏನು? ಈ ನಮ್ಮ ಪ್ರಗತಿಗೆ ಅಡ್ಡಿ ಆಗತಕ್ಕಂಥವ್ರು ಅಥವಾ ನಮ್ಮ ಅಭಿವೃದ್ಧಿಗೆ ಹಲವು ರೀತಿಯ ಅಡೆತಡೆಗಳು ಬರ್ತಾ ಇದ್ದಾಗ, ನಮ್ಮ ಮನುಷ್ಯ ಪ್ರಯತ್ನ ಅನ್ನತಕ್ಕಂಥದ್ದು ಕೆಲಸ ಮಾಡದೇ ಇದ್ದಾಗ ನಾವು ದೇವರನ್ನ ಮೊರೆ ಹೋಗ್ತೀವಿ. ಅಂತಹ ಸಂದರ್ಭದಲ್ಲಿ ಒಂದು ವಿವಿಧ ರೀತಿಯಾದಂತಹ ಒಂದು ಪದವಿಯಲ್ಲಿರತಕ್ಕಂಥವರು ಅಂತಹ ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಅಥವಾ ಇದ್ದ ಪದವಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಥವಾ ಶತ್ರುಗಳಿಂದ ನಾವು ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೆ ಅಥವಾ ನಮ್ಮ ಪ್ರಗತಿಯಲ್ಲಿ ಶತ್ರುಗಳು ಏನಾದರೂ ನಮಗೆ ಪ್ರತಿರೋಧವನ್ನು ಒಡ್ತಾ ಇದ್ದಾಗ ಅವರಿಂದ ನಾವು ಪಾರಾಗುವುದಕ್ಕೆ ನಿರ್ದಿಷ್ಟವಾದಂತಹ ದೇವರ ಉಪಾಸನೆಯನ್ನು ಹೇಳಿದ್ದಾರೆ. ಅದನ್ನು ಮಾಡುವ ಮೂಲಕ ನಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳಬಹುದು. ಅದರಲ್ಲಿ ಈ ಪ್ರತ್ಯಂಗಿರ ದೇವಿಯ ಉಪಾಸನೆಯು ಕೂಡ ಒಂದು. ಅಂದರೆ ಪ್ರತ್ಯಂಗಿರ ದೇವಿ ಇದು ವಿಶೇಷವಾಗಿ ನಾವು ಪುರಾಣಗಳಲ್ಲಿ ಮಹಾಕಾವ್ಯಗಳಲ್ಲಿ ಎಲ್ಲ ನಾವು ನೋಡ್ತೀವಿ. ಪ್ರತ್ಯಂಗರ ದೇವಿ ಅನ್ನತಕ್ಕಂಥದ್ದು ಒಂದು ಉಗ್ರವಾದಂತಹ ರೂಪ, ರುಂಡಮಾಲೆಗಳನ್ನು ಧರಿಸಿರ್ತಕ್ಕಂಥದ್ದು, ಸರ್ಪವನ್ನೇ ಹಗ್ಗವಾಗಿ ಹಿಡಿದುಕೊಂಡಿರ್ತಕ್ಕಂಥದ್ದು, ಕಪಾಲವನ್ನು ಧಾರಣೆ ಮಾಡಿರ್ತಕ್ಕಂಥದ್ದು, ಹೀಗೆಲ್ಲ ಉಗ್ರ ಸ್ವರೂಪದಲ್ಲಿರತಕ್ಕಂಥದ್ದು ಅಂತ ಸಾಮಾನ್ಯವಾಗಿ ಅರ್ಥವಾಗುವಂತೆ ಹೇಳಬೇಕು ಅಂದರೆ ನರಸಿಂಹ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ನರಸಿಂಹನ ರೂಪ ಏನಿದೆ ಅದರ ಸ್ತ್ರೀ ರೂಪವೇ ಈ ನಾರಸಿಂಹಿ ಅಥವಾ ಪ್ರತ್ಯಂಗಿರ ದೇವಿ ಅಂತೇಳಿ ನಾವು ಹೇಳಬಹುದು. ಆದ್ದರಿಂದ ಸಿಂಹಮುಖಿ ಅಂತೇಳಿ ಪ್ರತ್ಯಂಗಿರ ದೇವಿಗೆ ಇನ್ನೊಂದು ಹೆಸರು. ಸಿಂಹಮುಖಿಯಾಗಿ ಆ ದೇವಿಯ ಉಪಾಸನೆ ಪೂಜೆ ಹೋಮವನ್ನು ಮಾಡುವುದರಿಂದ, ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಶತ್ರು ನಿಗ್ರಹವನ್ನು ಮಾಡಬಹುದು ಅನ್ನತಕ್ಕಂಥ. ಕೇವಲ ಶತ್ರು ನಿಗ್ರಹ ಒಂದೇ ಅಲ್ಲ, ಈ ಮಾರಣ ಪ್ರಯೋಗ, ಉಚ್ಚಾಟನ ಪ್ರಯೋಗ ಅಥವಾ ವಶೀಕರಣ ಪ್ರಯೋಗ ಇರಬಹುದು, ಅಥವಾ ಸ್ತಂಭನ ಪ್ರಯೋಗ ಅನ್ನತಕ್ಕಂಥದ್ದು ಇರಬಹುದು, ವಿದ್ವೇಷಣ ಪ್ರಯೋಗ, ಪರಸ್ಪರ ಮಿತ್ರರಲ್ಲೇ ಶತ್ರುತ್ವವನ್ನು ಉಂಟು ಮಾಡತಕ್ಕಂತಹ ವಿದ್ವೇಷಣ ಪ್ರಯೋಗ, ಇಂತಹದ್ದೆಲ್ಲ ಹಲವು ರೀತಿಯ ಪ್ರಯೋಗಗಳಿದೆ. ಅಂತಹ ಎಲ್ಲ ಪ್ರಯೋಗಗಳಿಂದ ನಾವು ರಕ್ಷಣೆಯನ್ನು ಪಡೆದುಕೊಳ್ಳಬೇಕಾದರೆ ಪ್ರತ್ಯಂಗಿರ ದೇವಿಯ ಉಪಾಸನೆಯನ್ನು ಪೂಜೆಯನ್ನು ಮಾಡಿದಾಗ ಅದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅಂತ ಹೇಳಿ. ಎಲ್ಲರೂ ಕೂಡ ಇವಾಗ ಫಾಸ್ಟ್ ಫುಡ್ ಲೋಕ, ಅದರಿಂದ ಬೇಗ ಫಲ ಬೇಕು ಅಂತ ಹೇಳಿ ಅಂದುಕೊಳ್ತಾರೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಪ್ರತ್ಯಂಗಿರ ದೇವಿಯನ್ನು ನಾವು ಉಪಾಸನೆಯನ್ನು ಮಾಡಿದಾಗ ಅದು ಶೀಘ್ರ ಫಲಕಾರಿಯಾಗುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಕೆಲವೊಂದು ಪ್ರತಿಷ್ಠಿತವಾದಂತಹ ವ್ಯಕ್ತಿಗಳು ಏನಿದ್ದಾರೆ ಅವರೆಲ್ಲ ಚಿತ್ರನಟರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಇವರೆಲ್ಲ ಪ್ರತ್ಯಂಗಿರ ಪೂಜೆಯನ್ನು ಉಪಾಸನೆಯನ್ನು ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥದ್ದು ನಾವು ನೋಡ್ತೀವಿ. ಅದು ಹಿಂದಿನ ಕಾಲದಲ್ಲೂ ಕೂಡ ಇಂದ್ರಜಿತ್ತು ನಿಕುಂಬಳ ದೇವಿಯನ್ನು ಆರಾಧಿಸಿದ್ದ ಗುಹೆಯಲ್ಲಿ ಸಾಮಾನ್ಯ ಎಲ್ಲರೂ ನೋಡಿರ್ತಾರೆ. ಅದಕ್ಕೆ ನಿಕುಂಬಳ ದೇವಿ ಅನ್ನತಕ್ಕಂಥ ಪ್ರತ್ಯಂಗಿರ ದೇವಿಯ ಇನ್ನೊಂದು ರೂಪ. ಅದರಿಂದ ಆ ನಿಕುಂಬಳ ದೇವಿ ಅಥವಾ ಪ್ರತ್ಯಂಗಿರ ದೇವಿಯನ್ನು ಆರಾಧನೆಯನ್ನು ಮಾಡುವುದರಿಂದ ಅಧಿಕಾರವನ್ನು ಉಳಿಸಿಕೊಳ್ಳಬಹುದು. ಇನ್ನೂ ಹೆಚ್ಚು ಅಧಿಕಾರ ಪ್ರಾಪ್ತಿಯೂ ಕೂಡ ಆಗುತ್ತೆ. ಅದೇ ಇಂದ್ರಜಿತ್ತು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಅದು ಹನುಮಂತ ಎಲ್ಲ ಪ್ರವೇಶ ಮಾಡಿದ್ರಿಂದ ಅದು ವಿಫಲವಾಯಿತು. ಹಾಗಾಗಿ ಒಂದು ಇಂದ್ರಜಿತ್ತು ಸಂಹಾರವೂ ಕೂಡ ಆಯಿತು. ಇದೆಲ್ಲ ನಾವು ರಾಮಾಯಣದಲ್ಲಿ ನಾವು ನೋಡ್ತೀವಿ. ಹಲವು ರೀತಿಯ ರಾಜ ಮಹಾರಾಜರು ಕೂಡ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ರು. ಆದ್ದರಿಂದ ಅವರು ತಮ್ಮ ರಾಜ್ಯಾಡಳಿತವನ್ನು ವಿಸ್ತರಿಸ್ತಕ್ಕಂಥದ್ದಿರಬಹುದು, ಶತ್ರು ರಾಜರ ಜೊತೆಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರಬಹುದು, ಇವೆಲ್ಲ ಸಾಧನೆಯನ್ನು ಮಾಡಿದ್ರು ಅನ್ನತಕ್ಕಂಥದ್ದು ಪ್ರತ್ಯಂಗಿರ ಉಪಾಸನೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಮ್ಮ ಒಂದು ಅಧಿಕಾರ ಪ್ರಾಪ್ತಿಯಲ್ಲಿ ಉಂಟಾಗತಕ್ಕಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ, ಶತ್ರುಗಳ ಉಪಟಳವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ, ಶತ್ರುಗಳ ನಿಗ್ರಹ ಮತ್ತು ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೆ ಪ್ರತ್ಯಂಗಿರ ದೇವಿಯ ಉಪಾಸನೆಯನ್ನು ನಾವು ಮಾಡಬೇಕು ಅನ್ನತಕ್ಕಂಥದ್ದು ತಂತ್ರಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ವಿಚಾರ.
ಅಂದ್ರೆ ಎಷ್ಟು ದಿನಗಳ ಕಾಲ ಈ ಹೋಮ ಮಾಡಿಸ್ಬೇಕು? ಅದ್ರ ವಿಶೇಷತೆ ಏನು? ಈಗ ಆ, ನೀವ್ ಹೇಳಿದ್ರಿ ಅಧಿಕಾರ ಉಳಿಸ್ಕೊಳ್ಬೇಕು ಅಂತಂದ್ರೆ ಕೆಲವರು ಈ ಹೋಮನ ಮಾಡಿಸ್ತಾರೆ. ಅಂದ್ರೆ ಎಷ್ಟು ದಿನಗಳ ಕಾಲ ಮಾಡಿಸ್ಬೇಕಾದ್ರೆ? ಈ ಉಪಾಸನೆ ಅಂದರೆ ಪಕ್ಕದಲ್ಲಿ ದೇವರ ಪಕ್ಕದಲ್ಲಿ ಮನಸ್ಸನ್ನಿಟ್ಟು ಏಕಾಗ್ರತೆಯಿಂದ ಪೂಜೆಯನ್ನು ಮಾಡತಕ್ಕಂಥದ್ದು ಉಪಾಸನೆ ಇತಿ ಉಪಾಸನೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ಉಪಾಸನೆ ಎಷ್ಟು ದಿವಸ ನಮ್ಮ ಕೆಲವೊಂದು ಒಂದು ಮಂಡಲ 48 ದಿವಸ, 2 ದಿವಸ ಮಾಡತಕ್ಕಂಥದ್ದು, 3 ದಿವಸ ಮಾಡತಕ್ಕಂಥದ್ದು, 9 ದಿವಸ ನವದುರ್ಗೆಯರ ಆರಾಧನೆಯನ್ನು ಮಾಡತಕ್ಕಂಥದ್ದು, ಹೀಗೆಲ್ಲ ನಮ್ಮ ಕಾಮನೆಗಳಿಗೆ ಅಂದರೆ ನಮ್ಮ ಆಸೆಗೆ ಅನುಸಾರವಾಗಿ ಇಷ್ಟಿಷ್ಟು ದಿವಸ ಜೊತೆಯಲ್ಲಿ ನಮಗೇನಾಗಬೇಕು, ಮಾಟ ಮಂತ್ರ ಮಾಡಿದರೆ ಅದರಿಂದ ನಿವಾರಣೆ ಆಗಬೇಕಾದ್ರೆ ಎಷ್ಟು ದಿವಸ ಪೂಜೆ ಮಾಡಬೇಕು, ಅಥವಾ ಯಾವುದೋ ಒಂದು ಅಧಿಕಾರ ಪದವಿ ಪ್ರಾಪ್ತಿಯಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದರೆ ಅದಕ್ಕೆ ಯಾವ ರೂಪದಲ್ಲಿ ಎಷ್ಟು ದಿವಸ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು. ಅಂದರೆ ವಿಶೇಷ ಬೇರೆ ಬೇರೆ ರೀತಿಯಾದಂತಹ ಆಸೆಗಳ ಈಡೇರಿಕೆಗೆ ಅಂದರೆ ಕಾಮನೆಗಳಿಗೆ ಅನುಸಾರವಾಗಿ ನಾವು 1 ದಿವಸನೋ 2 ದಿವಸವೋ 3 ದಿವಸವೋ ಒಂದು ಮಂಡಲವೋ 3 ತಿಂಗಳು ಅನ್ನತಕ್ಕಂಥ ನಿರ್ಧಾರ ಮಾಡಿಕೊಳ್ಳಬೇಕಾಗುತ್ತೆ. ಅದು ಅವರವರಿಗೆ ಇರತಕ್ಕಂತಹ ತೊಂದರೆ ತಾಪತ್ರೆಗೆ ಅನುಸಾರವಾಗಿ ನಾವು ಅದನ್ನು ಅನುಷ್ಠಾನವನ್ನು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಶೀಘ್ರ 1 ದಿವಸದಲ್ಲೇ ಮಾಡತಕ್ಕಂಥದ್ದು ಸಾಮಾನ್ಯವಾಗಿ ಈಗ ರೂಢಿಯಲ್ಲಿರ್ತಕ್ಕಂಥದ್ದು. ಕೆಲವು ಕೂಡ 1 ದಿವಸದಲ್ಲಿ ನಾವು ಯಜ್ಞಕ್ಕೆ ವಿಶೇಷವಾದ ಅಂದರೆ ಹೋಮವನ್ನು ಮಾಡುವುದಕ್ಕೆ ಶೀಘ್ರ ಫಲ ಇದೆ. ಅದು ಇಷ್ಟೇ ದಿವಸ ನಿರಂತರವಾಗಿ ಮಾಡುವುದಕ್ಕೆ 1 ದಿವಸದಲ್ಲೂ ಕೂಡ ಮಾಡಬಹುದು. ಆದ್ದರಿಂದ ಸಾಮಾನ್ಯವಾಗಿ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲರೂ ಕೂಡ 1 ದಿವಸದಲ್ಲಿ ಮಾಡತಕ್ಕಂತಹ ಆ ದೇವಿಯ ಉಪಾಸನೆ ಅಂದರೆ ಪ್ರತ್ಯಂಗಿರ ದೇವಿಯ ಹೋಮವನ್ನು ಮಾಡ್ತಾರೆ. ಹೋಮವನ್ನು 1 ದಿವಸದಲ್ಲಿ ಮಾಡಿದರೆ ಸಾಕು, ನಿರಂತರವಾಗಿ ಮಾಡಬೇಕು ಅಂತೇನೂ ಇಲ್ಲ. ಒಂದೇ ದಿವಸ ಸಾಕು, ಒಂದೇ ದಿವಸದಲ್ಲೇ ಎಲ್ಲರೂ ಮಾಡತಕ್ಕಂಥದ್ದು. ಇನ್ನು ಹೆಚ್ಚು ಅಂದರೆ 2 ದಿವಸ ಮಾಡ್ಬೋದು ಅಷ್ಟೇ. ಅದರಿಂದ ಅದಕ್ಕೆ ಏನು ಮಾಡಬೇಕು, ಹೋಮವನ್ನು ಮಾಡತಕ್ಕಂಥದ್ದು ಹೇಗೆ, ಇದಕ್ಕೇನು ಉಪಯೋಗಿಸ್ತಾರೆ, ಯಾವ ದ್ರವ್ಯವನ್ನು ಉಪಯೋಗಿಸಬೇಕು ಅನ್ನತಕ್ಕಂಥದ್ದು ತಿಳಿದುಕೊಳ್ಳಬೇಕು. ಅಂದರೆ ಸಾಮಾನ್ಯ ಶತ್ರುನಾಶ ಆಗಬೇಕಾದರೆ ಅದ್ರ ಕೆಲವೊಂದು ಮಾಟ ಮಂತ್ರ ಇಂತಹ ಆಭಿಚಾರಿಕ ಪ್ರಯೋಗಗಳಾಗಿದ್ದಾಗ ಅದನ್ನು ನಿವಾರಣೆ ಮಾಡುವುದಕ್ಕೆ ಪ್ರತ್ಯಂಗಿರ ದೇವಿಯ ಹೋಮದಲ್ಲಿ ನಾವು ಮೆಣಸಿನಕಾಯಿಯಿಂದ ಹೋಮವನ್ನು ಮಾಡ್ತಾರೆ. ಅಂದರೆ ತೈಲದಲ್ಲಿ ಅಂದರೆ ಎಳ್ಳೆಣ್ಣೆಯಲ್ಲಿ ಅದ್ದಿದಂತಹ ಮೆಣಸಿನಕಾಯಿಯನ್ನು ಹೋಮಕ್ಕೆ ಹಾಕತಕ್ಕಂಥದ್ದು. ಇದು ಕೆಲವೊಂದು ಈ ಮಾರಣ ವಿದ್ವೇಷಣ ಇಂತಹ ಪ್ರಯೋಗಗಳು ಉಂಟಾದಾಗ ಇದರಿಂದ ಹೋಮವನ್ನು ಮಾಡಿದಾಗ ಅದು ಶೀಘ್ರ ಫಲವನ್ನು ಕೊಡುತ್ತೆ. ಇನ್ನು ಕೆಲವೊಂದು ತುಪ್ಪದಿಂದ ಹೋಮವನ್ನು ಮಾಡತಕ್ಕಂಥದ್ದು, ತುಪ್ಪದ ಅನ್ನದಿಂದ ಮಾಡತಕ್ಕಂಥದ್ದು, ಸಮಿತ್ತು ಚರು ಆಜ್ಯದಿಂದ ಹೋಮವನ್ನು ಪ್ರತ್ಯಂಗಿರ ದೇವಿಯ ಹೋಮವನ್ನು ಮಾಡತಕ್ಕಂಥದ್ದು, ಕೆಲವೊಂದು ಮೂಲಿಕೆಗಳಿಂದ ಮಾಡತಕ್ಕಂಥದ್ದು, ಇವೆಲ್ಲ ಕೆಲವೊಂದು ಬಿಳಿ ಸಾಸಿವೆಯಿಂದ ಕಪ್ಪು ಎಳ್ಳಿನಿಂದ ಮಾಡತಕ್ಕಂಥದ್ದು. ಇದೆಲ್ಲ ಆಯಾ ಕಾಮನೆಗಳಿಗೆ ನಮಗೇನಾಗಬೇಕೋ ಅದಕ್ಕೆ ಅನುಸಾರವಾಗಿ ನಾವು ಪೂಜೆ ಹೋಮವನ್ನು ಮಾಡಬೇಕು. ಅದರಿಂದ ನಮ್ಮ ಕಾಮನೆಗಳು ಏನು ಅನ್ನತಕ್ಕಂಥದ್ರ ಮೇಲೆ ಯಾವ ದ್ರವ್ಯದಿಂದ ಹೋಮ ಮಾಡಬೇಕು ಪ್ರತ್ಯಂಗಿರ ದೇವಿಗೆ ಅನ್ನತಕ್ಕಂಥದ್ದು ಅದು ತಿಳಿದಂತಹ ಒಂದು ಗುರುವಿನಿಂದ ನಿರ್ಧಾರ ಮಾಡಿ ಗುರುವಿನ ಸರಿಯಾದ ಮಾರ್ಗದರ್ಶನದೊಂದಿಗೆ ಪ್ರತ್ಯಂಗಿರ ದೇವಿಯ ಉಪಾಸನೆಯನ್ನು ಮಾಡಬೇಕು. ಅದರಿಂದ ಸರಿಯಾಗಿ ತಿಳಿದುಕೊಂಡವರಿಂದ ಪ್ರತ್ಯಂಗಿರ ದೇವಿಯ ಪೂಜೆಯನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಅದು ರಿವರ್ಸ್ ಆಗುತ್ತೆ, ಅಂದರೆ ಅದು ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿ. ಅದರಿಂದ ಒಂದು ಪ್ರತ್ಯಂಗಿರ ದೇವಿ ಅಥವಾ ಪ್ರತ್ಯಂಗಿರ ದೇವಿಯ ಒಂದು ಪೂಜೆ ಏನಿದೆ ಹರಿತವಾದಂಥ ಖಡ್ಗದಂತೆ. ಆದ್ದರಿಂದ ಸರಿಯಾಗಿ ಯಾರಿಗೆ ಉಪಯೋಗಿಸೋದಕ್ಕೆ ಬರುತ್ತೋ, ಯಾರು ನುರಿತವರಿದ್ದಾರೋ ಅವರ ಮಾರ್ಗದರ್ಶನದೊಂದಿಗೆ ಮಾಡಿದಾಗ ಮಾತ್ರ ಸತ್ಫಲ ಸಿಗುತ್ತೆ. ಅದು ಗೊತ್ತಿಲ್ಲದೆ ಏನೋ ಯಾವುದೋ ರೀತಿ ಉಪಾಸನೆಯನ್ನು ಮಾಡಿದರೆ ಅದು ವ್ಯತಿರಿಕ್ತವಾಗಿ ಅಂದರೆ ರಿವರ್ಸ್ ಆಗಿರತಕ್ಕಂತಹ ಒಂದು ಪರಿಣಾಮವೂ ಕೂಡ ಉಂಟಾಗುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಸರಿಯಾದ ಗುರುವಿನ ಮಾರ್ಗದರ್ಶನದೊಂದಿಗೆ ಪ್ರತ್ಯಂಗಿರ ದೇವಿಯ ಒಂದು ಪೂಜೆ ಆರಾಧನೆಯನ್ನು ಮಾಡುವುದರಿಂದ ಎಂತಹ ತೊಂದರೆಗಳು ಉಂಟಾಗಿದ್ದರೂ, ಎಂತಹ ಕಷ್ಟಗಳು ಬಂದಿದ್ದರೂ, ಎಂತಹ ಪ್ರಯೋಗ ಆಗಿದ್ದರೂ ಕೂಡ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಹಾಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಎಂ ಆಗೋ ಕನಸಿದೆ. ಹಾಗಾಗಿ ಏನಾದ್ರೂ ಸಿಎಂ ಆಗ್ತಾರ, ಹಾಗಾಗಿ ಹೋಮಗಳನ್ನೆಲ್ಲ ಮಾಡ್ತಿದಾರ ಅಂತ ದೊಡ್ಡ ದೈವ ಭಕ್ತ ಕೂಡ. ದೇವರನ್ನ ನಂಬಿರತಕ್ಕಂಥವರಿಗೆ ಯಾವತ್ತೂ ಕೂಡ ವಿಶೇಷವಾದಂತಹ ಫಲವೇ ಸಿಗುತ್ತೆ, ಇದು ಸತ್ಯ. ದೇವರು ನಂಬಿರ್ತಕ್ಕಂಥವ್ರು ಹಾಳಾಗುವುದಿಲ್ಲ, ಅದೇ ನಮ್ಮ ಸನಾತನ ಧರ್ಮದ ನಂಬಿಕೆ. ಆದರೆ ಅವರಿಗೆ ಅಂತಹ ರಾಜಯೋಗ ಇದೆಯೋ ಇಲ್ಲವೋ ಅನ್ನತಕ್ಕಂಥದ್ದು ನಾವು ನೋಡಬೇಕು. ಮಹಾರಾಜ, ರಾಜ, ಚಕ್ರವರ್ತಿ ಇಂತಹ ಕೆಲವೊಂದು ಯೋಗಗಳು ಇದ್ದಾಗ ಮಾತ್ರ ನಾವು ಕಷ್ಟಪಟ್ಟರೆ ಅಥವಾ ಕಷ್ಟಪಡದೇ ಇದ್ದರೂ ಕೂಡ ಅದು ಸಾಧಿಸುವುದಕ್ಕೆ ಸಾಧ್ಯ. ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಹೇಳಬೇಕು ಅಂದರೂ ಕೂಡ ಅಂತಹ ಒಂದು ವಿಶೇಷವಾದಂತಹ ಚಕ್ರವರ್ತಿ ಯೋಗ ಅವರ ಜಾತಕದಲ್ಲಿ ಇದೆ. ಆದರೆ ಆ ಜಾತಕದಲ್ಲಿರ್ತಕ್ಕಂತಹ ಚಕ್ರವರ್ತಿ ಯೋಗ ಅವರಿಗೆ ಫಲವನ್ನು ಕೊಡಬೇಕಾದರೆ ಅದಕ್ಕೆ ಹಲವು ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಗ್ರಹಗತಿಗಳು ಕೂಡ
ಪೂರಕವಾಗಿ ವರ್ತಿಸಿದಾಗ ಮಾತ್ರ ಸಾಧ್ಯ. ಅದಕ್ಕೆ ಹಲವು ರೀತಿಯಾದಂತಹ ಪ್ರತಿರೋಧಗಳು ಇರತಕ್ಕಂಥದ್ದು ಕಂಡುಬರುತ್ತೆ. ಆದ್ದರಿಂದ ಅದನ್ನೆಲ್ಲ ಅವರಿಗೆ ತಿಳಿದುಕೊಂಡಿರ್ತಕ್ಕಂಥವರು ದೈವಭಕ್ತರು ಕೂಡ ಆಗಿರುವುದರಿಂದ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ದೈವಿಕವಾಗಿ ಮತ್ತು ಲೌಕಿಕವಾಗಿ ಎರಡೂ ರೀತಿಯಲ್ಲಿಯೂ ಕೂಡ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಅದು ಕಾರ್ಯ ಸಾಧನೆಯಾಗುವುದಕ್ಕೆ ಸಾಧ್ಯ. ಅಂದರೆ ಕಷ್ಟ ಸಾಧ್ಯ ಅಂತೇಳಿ ಹೇಳಬಹುದು. ಕಷ್ಟವನ್ನು ಕೂಡ ಸಾಧ್ಯ ಮಾಡಿಕೊಳ್ಳತಕ್ಕಂತಹ ಶಕ್ತಿ ಅವರಿಗೆ ಇದೆ. ಅವರು ತಿಳಿದುಕೊಂಡು ಮಾಡಿಕೊಂಡಾಗ ಅದು ಪ್ರಾಪ್ತಿಯಾಗಿಯೇ ಆಗುತ್ತೆ. ಅದರಿಂದ ಇಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಅವರು ದೈವಭಕ್ತರಾಗಿರತಕ್ಕಂಥದ್ದು. ಅದರಿಂದ ಅವರು ನಿರಂತರವಾಗಿ ಒಂದು ಸರಿಯಾದಂತಹ ಮಾರ್ಗದರ್ಶನ ಅವರಿಗೆ ಸಿಗುತ್ತೆ, ಗುರು ಹಿರಿಯರ ಆಶೀರ್ವಾದ ಇರುತ್ತೆ. ಅದರಿಂದ ಅವರು ಕೂಡ ಮುಖ್ಯಮಂತ್ರಿ ಆಗಲಿ ಅನ್ನತಕ್ಕಂಥದ್ದೇ ನಮ್ಮ ಹಾರೈಕೆ. ಆದರೆ ಅದಕ್ಕೆ ಕೆಲವು ಅಡೆತಡೆಗಳು ಇರುತ್ತೆ. ಅದು ಆಗಾಗ ಎಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದಾಗ ಅದು ಆಯಾ ರೂಪದಲ್ಲಿ ಆಯಾ ಸಮಯದಲ್ಲಿ ಅಂತಹ ಒಂದು ಪ್ರತಿರೋಧ ಅಥವಾ ಪ್ರತಿಬಂಧಕತ್ವ ಅನ್ನತಕ್ಕಂಥದ್ದು ಅವರ ಅಧಿಕಾರ ಪ್ರಾಪ್ತಿಯಲ್ಲಿ ಉಂಟಾಗ್ತಾ ಇರತಕ್ಕಂಥದ್ದು ನಾವು ನೋಡಬಹುದು. ಅದರಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡಿಕೊಂಡಾಗ ಒಂದು ಚಕ್ರವರ್ತಿ ಆಗತಕ್ಕಂತಹ, ಚಕ್ರವರ್ತಿ ಅಂದರೆ ಈ ಕಾಲದಲ್ಲಿ ಮಂತ್ರಿ ಅಥವಾ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದೇ ಅಂತಹ ಯೋಗ. ಆ ಯೋಗ ಫಲಿಸಿಯೇ ಫಲಿಸುತ್ತೆ. ಆದ್ದರಿಂದ ಕೆಲವೊಂದು ವಿಶಿಷ್ಟವಾದಂತಹ ಉಪಾಸನೆಗಳನ್ನು ಮಾಡುವುದರಿಂದ ಆ ಯೋಗಕ್ಕೆ ಏನು ಅಡೆತಡೆಗಳು ಇದೆ ಅದನ್ನು ನಾವು ನಿವಾರಣೆ ಮಾಡಿಕೊಂಡು ಆ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಎಲ್ಲ ಸಮಯದಲ್ಲೂ ಮನುಷ್ಯ ಪ್ರಯತ್ನ ಅನ್ನತಕ್ಕಂಥದ್ದು ಕೆಲಸವನ್ನು ಮಾಡುವುದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.